ಸ್ನೇಹಿತರೆ ನಮಸ್ಕಾರ. ಜೈ ಭೀಮ್, ನಮ್ಮ ಬುದ್ಧ. ಮುಂದಿನ ತಿಂಗಳು ಜನವರಿ 3ನೇ ತಾರೀಕಿಗೆ ಸಾವಿತ್ರಿಬಾಯಿ ಫುಲೆ ಅವರ ಜನ್ಮದಿನ. ಸಾವಿತ್ರಿಬಾಯಿ ಫುಲೆ ಅವರು 200 ವರ್ಷಗಳ ಹಿಂದೆ ತಮ್ಮ ಪತಿ ಜ್ಯೋತಿರಾವ್ ಫುಲೆ ಅವರ ಜೊತೆಗೆ ಸೇರಿ ಶಿಕ್ಷಣ ಪ್ರಸಾರ ಮಾಡೋದರಲ್ಲಿ ಯಶಸ್ವಿಯಾದರು. ಅವರು ಭಾರತದ ಮೊಟ್ಟಮೊದಲನೆಯ ತರಬೇತಿ ಹೊಂದಿದ ಶಿಕ್ಷಕಿ. ವಿದ್ಯೆ ಎನ್ನುವುದು ಒಂದು ಜಾತಿಯವರ ಆಸ್ತಿಯಾಗಿ ಉಳಿದಿದ್ದಂಥ ಒಂದು ಕಾಲದಲ್ಲಿ ಅವರು ಮತ್ತು ಅವರ ಪತಿ ಜ್ಯೋತಿರಾವ್ ಫುಲೆ ಎಲ್ಲರಿಗೂ ಶಿಕ್ಷಣ ಸಿಗಬೇಕು ಅಂತ ಪ್ರತಿಪಾದನೆ ಮಾಡಿದರು. ಎಲ್ಲ ಜಾತಿಯವರಿಗೆ ಶಿಕ್ಷಣ ಸಿಗಬೇಕು, ಪುರುಷರಿಗೆ ಮತ್ತು ಮಹಿಳೆಯರಿಗೆ ಶಿಕ್ಷಣ ಸಿಗಬೇಕು. ಆ ನಿಟ್ಟಿನಲ್ಲಿ ಅವರು ಅದ್ಭುತವಾದ ಕೆಲಸವನ್ನು ಮಾಡಿದರು. ಆದ್ದರಿಂದ ನಾವು ದಲಿತ ಬಹುಜನರು ವಿಶೇಷವಾಗಿ ಸಾವಿತ್ರಿಬಾಯಿ ಫುಲೆ ಅವರನ್ನು ಸ್ಮರಿಸ್ತೇವೆ, ಗೌರವಿಸ್ತೇವೆ. ಅವರ ಜೀವನವನ್ನು ನಮ್ಮ ಜನರಿಗೆ ತಿಳಿಸುವಂಥ ಪ್ರಯತ್ನಗಳನ್ನು ಮಾಡ್ತಾ ಬಂದಿದ್ದೀವಿ. ಜನವರಿ 3ನೇ ತಾರೀಕು ಹಲವಾರು ಸಾಮಾಜಿಕ ತಾಣಗಳಲ್ಲಿ ವಾಟ್ಸಪ್ ಮೆಸೇಜ್ ಹಾಕ್ತೀವಿ, ಪೋಸ್ಟರ್ಗಳನ್ನು ಹಾಕ್ತೀವಿ. ಜ್ಯೋತಿಬಾ ಫುಲೆ, ಸಾವಿತ್ರಿಬಾಯಿ ಫುಲೆ ಅವರ ಫೋಟೋದ ಜೊತೆಗೆ ನಮ್ಮ ಫೋಟೋನು ಹಾಕಿ ಮಿಂಚಲಿಕ್ಕೆ ಪ್ರಯತ್ನ ಪಡ್ತೀವಿ. ನಾವು ಹೋದ ವರ್ಷವೂ ಹೀಗೆ ಮಾಡಿದ್ದೀವಿ, ಅದರ ಹಿಂದಿನ ವರ್ಷವೂ ಹೀಗೆ ಮಾಡಿದ್ದೀವಿ, ಈ ವರ್ಷವೂ ಹೀಗೆ ಮಾಡ್ತೀವಿ. ಸಾಮಾನ್ಯವಾಗಿ ಎಲ್ಲೋ ಕೆಲವು ಕಡೆ ವಿಚಾರ ಸಂಕಿರಣಗಳು ನಡೀತವೆ. ಸಾವಿತ್ರಿಬಾಯಿ ಅವರ ಕಾರ್ಯವನ್ನು ಶ್ಲಾಘನೆ ಮಾಡ್ತಕ್ಕಂಥ ಮಾತುಗಳನ್ನು ವಿಷಯ ಪರಿಣಿತರು, ಗಣ್ಯರು, ಮುಖ್ಯ ಅತಿಥಿಗಳು ಮಾತಾಡ್ತಾರೆ. ಒಂದು ದಿನದ ಕಾರ್ಯಕ್ರಮವಾಗಿ ಎಲ್ಲ ನಿಂತು ಹೋಗುತ್ತೆ. ಮತ್ತೆ ಮುಂದಿನ ವರ್ಷ 2027 ಜನವರಿ 3 ಬಂದಾಗ ಸಾವಿತ್ರಿಬಾಯಿ ಫುಲೆ ಅವರನ್ನು ನೆನಪು ಮಾಡಿಕೊಳ್ಳೋದು. ಅಲ್ಲಿವರೆಗೆ ಈ ರೀತಿಯಲ್ಲಿ ಒಂದು ಕಾರ್ಯಕ್ರಮ ಅಂತ ಹೇಳಿ ಒಂದು ದಿನ ನೆನಪು ಮಾಡಿಕೊಂಡ್ರೆ ಸಾವಿತ್ರಿಬಾಯಿ ಫುಲೆ ಅವರನ್ನು ಸಾಕಾಗುತ್ತಾ? ಇಷ್ಟೇನಾ ನಾವು ಮಾಡಬಹುದಾಗಿರೋದು? ಇದಕ್ಕಿಂತ ಇನ್ನೇನು ನಾವು ವಿಶೇಷವಾಗಿ ಮಾಡಲಿಕ್ಕೆ ಸಾಧ್ಯ? ಏನು ಮಾಡಬಹುದು ಸರ್ ಅಂತ ನೀವು ಕೇಳಬಹುದು. ನನಗೆ ಒಂದು ವಿಚಾರ ಹೊಳೆದಿದೆ, ಅದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಇಂಥ ಅನೇಕ ವಿಚಾರಗಳು ನಿಮಗೆ ಗೊತ್ತಿರಬಹುದು, ನಿಮ್ಮ ಹಿರಿಯರಿಗೆ ಗೊತ್ತಿರಬಹುದು, ನಿಮ್ಮ ಮಿತ್ರರಿಗೆ ಗೊತ್ತಿರಬಹುದು. ಅವರು ಸಮಾಜದಲ್ಲಿ ಹಂಚಿಕೊಳ್ಬೇಕು. ಬರೀ ಪೋಸ್ಟರ್ ಹಾಕೋದ್ರಿಂದ, ವಾಟ್ಸಪ್ ಮೆಸೇಜ್ ಹಾಕೋದ್ರಿಂದ, ಗುಣಗಾನ ಮಾಡೋದ್ರಿಂದ ಹೆಚ್ಚು ಪ್ರಯೋಜನ ಆಗೋದಿಲ್ಲ. ನೆನಪಿಸ್ಕೊಳ್ಳೋದು ಒಳ್ಳೆಯದು, ಗೌರವ ಕೊಡುವುದು ಒಳ್ಳೆಯದು. ಆದರೆ ಅದರ ಜೊತೆಗೆ ಸಾವಿತ್ರಿಬಾಯಿ ಫುಲೆ ಅವರು ತಮ್ಮ ಕಾಲದಲ್ಲಿ ಏನು ಕೆಲಸ ಮಾಡಿದರೋ ಆ ಕೆಲಸವನ್ನು ಮುಂದುವರಿಸುವುದು ಹೇಗೆ ಇದು ಮುಖ್ಯ. ಪ್ರತಿ ವರ್ಷ ಕರ್ನಾಟಕ ಸರ್ಕಾರದ ಸಾರ್ವಜನಿಕ ಶಿಕ್ಷಣ ಇಲಾಖೆಯವರು, ಉದಾಹರಣೆ ಹೇಳ್ತಾ ಇದ್ದೀನಿ ನಾನು, SSLC ಪರೀಕ್ಷೆಯಲ್ಲಿ ಎಷ್ಟು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಪರೀಕ್ಷೆ ಬರೆದ್ರು, ಎಷ್ಟು ಜನರು ಪಾಸಾದರು ಅಂತ ಅಂಕಿಅಂಶಗಳನ್ನು ಕೊಡ್ತಾರೆ. ಅದರಲ್ಲಿ ದಲಿತರು ಮತ್ತು ಬಹುಜನರು ಅಂದರೆ SC, ST, OBC, ಮೈನಾರಿಟೀಸ್ ಈ 4 ಗ್ರೂಪ್ಗಳಿಗೆ ಸೇರಿರುವ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಎಷ್ಟು ಜನ ಇದ್ದಾರೆ ಅನ್ನೋದನ್ನು ನಾವು ಕಂಡು ಹಿಡ್ಕೋಬೇಕು. ಅವರು 1,00,000 ಜನ ಇದ್ದಾರೆ ಅಂತ ತಿಳ್ಕೊಳ್ಳೋಣ. SSLC ಪಾಸ್ ಆಗಿರುವವರು SC, ST, OBC, ಮೈನಾರಿಟೀಸ್ ಇಷ್ಟು 4 ಗುಂಪುಗಳಿಗೆ ಸೇರಿರುವವರು 1,00,000 ಜನ ಇದ್ದಾರೆ ಅಂತ ಲೆಕ್ಕಕ್ಕಿಟ್ಕೊಳ್ಳೋಣ. ಆ 1,00,000 ಜನರಲ್ಲಿ ಎಷ್ಟು ಜನರು PUC ಸೇರಿದರು, ಎಷ್ಟು ಜನರು PUC ಸೇರಿದರು, ಎಷ್ಟು ಜನ ಡ್ರಾಪ್ ಔಟ್ ಆದರು, ಇದನ್ನು ಕಂಡು ಹಿಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಸರ್ಕಾರದ ಇಲಾಖೆಗಳನ್ನು ನಾವು ಸಂಪರ್ಕ ಮಾಡಿದಾಗ ಈ ಮಾಹಿತಿ ನಮಗೆ ಸಿಗ್ತದೆ. ಆಗ ನಾವು ತುಲನೆ ಮಾಡಬೇಕು. SC, ST, OBC, ಮೈನಾರಿಟೀಸ್ ಅಲ್ಲದೆ ಇರತಕ್ಕಂಥ ವಿದ್ಯಾರ್ಥಿನಿಯರು ಶೇಕಡ ಎಷ್ಟು ಪ್ರಮಾಣದಲ್ಲಿ PUC ಸೇರಿದರು, SCನವರು ಶೇಕಡ ಎಷ್ಟು ಪ್ರಮಾಣದಲ್ಲಿ PSU ಸೇರಿದರು. ಬೋತ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಸಪ್ರೇಟ್ ಸ್ಟ್ಯಾಟಿಸ್ಟಿಕ್ಸ್ ತಗೋಬೇಕು. STನವರು ಎಷ್ಟು ಹುಡುಗಿಯರು ಎಷ್ಟು ಹುಡುಗರು PUC ಅಡ್ಮಿಷನ್ ತಗೊಂಡ್ರು, ಮೈನಾರಿಟೀಸ್ ಎಷ್ಟು ಬಾಲಕರು ಎಷ್ಟು ಬಾಲಕಿಯರು PUCಗೆ ಅಡ್ಮಿಷನ್ ತಗೊಂಡ್ರು, SC, ST, OBC, ಮೈನಾರಿಟೀಸ್ ಅಲ್ಪಸಂಖ್ಯಾತರು ಎಷ್ಟರ ಮಟ್ಟಿಗೆ ಎಷ್ಟು ಪ್ರಮಾಣದಲ್ಲಿ ಅಡ್ಮಿಷನ್ ತಗೊಂಡ್ರು, ಇದನ್ನು ಸ್ಟ್ಯಾಟಿಸ್ಟಿಕ್ಸ್ ತಗೋಬೇಕು. ತಗೊಂಡಾಗ ನಾವು SCನವರು, STನವರು, OBCನವರು, ಮೈನಾರಿಟೀಸ್ನವರು ಇತರರ ಪ್ರಮಾಣದಷ್ಟು ನಾವು PUC ಅಡ್ಮಿಷನ್ ತಗೊಳ್ತಾ ಇದ್ದೀವಾ? ಇತರರು 100ರಲ್ಲಿ 80% PUC ಅಡ್ಮಿಷನ್ ತಗೋತಾ ಇದ್ದಾರೆ ಅಂದರೆ SCನವರು 100ಕ್ಕೆ 80ರಷ್ಟು ಅಡ್ಮಿಷನ್ ತಗೋತಾ ಇದ್ದಾರಾ? STನವರು 100ಕ್ಕೆ 80ರಷ್ಟು ಅಡ್ಮಿಷನ್ ತಗೋತಾ ಇದ್ದಾರಾ? OBCನವರು 100ಕ್ಕೆ 80ರಷ್ಟು ಅಡ್ಮಿಷನ್ ತಗೋತಾ ಇದ್ದಾರಾ? ಮೈನಾರಿಟೀಸ್ನವರು 100ಕ್ಕೆ 80ರಷ್ಟು ಅಡ್ಮಿಷನ್ PUCಗೆ ತಗೋತಾ ಇದ್ದಾರಾ ಅನ್ನೋದನ್ನು ನಾವು ಸ್ಟ್ಯಾಟಿಸ್ಟಿಕ್ಸ್ ನೋಡಬೇಕು. ನೋಡಿದಾಗ ನಾವು ಹಿಂದೆ ಇದ್ದೇವ ಮುಂದೆ ಇದ್ದೇವ? ಹಿಂದೆ ಇದ್ದರೆ ಎಷ್ಟು ಹಿಂದೆ ಇದ್ದೀವಿ ಅನ್ನೋದು ಗೊತ್ತಾಗುತ್ತೆ.
ಅವರು 80% ಅಡ್ಮಿಷನ್ ತೊಗೊಳ್ತಾ ಇದ್ದಾರೆ ಸರ್. ನಾವು ಎಸ್ಸಿನವರು 78% ಅಡ್ಮಿಷನ್ ತೊಗೋತಾ ಇದ್ದೀವಿ ಸರ್ ಪಿ ಯು ಸಿಗೆ. ನಮ್ಮ ಮಕ್ಕಳು ಹುಡುಗರು ಹುಡುಗಿಯರು ಪಿ ಯು ಸಿಗೆ ಅಂತ ಏನಾದರೂ ಸ್ಟ್ಯಾಟಿಸ್ಟಿಕ್ಸ್ ನಮಗೆ ತಿಳಿಸಿದರೆ ನಾವು ಅಷ್ಟೊಂದು ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ. ಯಾಕಂದರೆ ಅವ್ರದ್ದು 80% ಇದೆ, ನಮ್ಮದು 78 ಇದೆ, ಬಹಳ ವ್ಯತ್ಯಾಸ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಅವಾಗ ನಾವು ಅಷ್ಟೊಂದು ಚಿಂತೆ ಮಾಡೋ ಅವಶ್ಯಕತೆ ಇರುತ್ತೆ. ಒಂದು ವೇಳೆ ಅವರು 80% ಅಡ್ಮಿಷನ್ ತಗೋತಾ ಇದ್ದಾರೆ, ಪಾಸಾದವರಲ್ಲಿ SSLC ಪಾಸಾದವರಲ್ಲಿ 80% ಜನರು ಪಿ ಯು ಸಿಗೆ ಅಡ್ಮಿಷನ್ ತಗೋತಾ ಇದ್ದಾರೆ ಅನ್ನೋದು ಗೊತ್ತಾಗಿ ನಾವು ಎಸ್ಸಿನವ್ರು ಏನಾದರೂ 42%, 52% ಮಾತ್ರ ಪಿ ಯು ಸಿಗೆ ಅಡ್ಮಿಷನ್ ತಗೊಳ್ತಾ ಇದ್ದೀವಿ ಅನ್ನೋದು ದಾಖಲೆಗಳಲ್ಲಿ ಗೊತ್ತಾದರೆ ನಾವು ಬಹಳ ಆಲೋಚನೆ ಮಾಡಬೇಕಾಗುತ್ತೆ. ಯಾಕಂದರೆ ನಮ್ಮ ಹಿಂದುಳಿದಿರುವಿಕೆ ಇದೆಯಲ್ಲ, ಬ್ಯಾಕ್ವರ್ಡ್ನೆಸ್, ಅವರಿಗಿಂತ ನಾವು ಹಿಂದುಳಿದಿರುವ ಪ್ರಮಾಣ ಇದೆಯಲ್ಲ, ಡಿಸ್ಟೆನ್ಸ್ ಇದೆಯಲ್ಲ, ಬಹಳ ದೊಡ್ಡದದು. ಅವರು 80, ನಾವು 42 ಅಂದರೆ ಹೇಗೆ? ಹಾಗಾದರೆ ಈ ಪರಿಸ್ಥಿತಿ ಯಾಕೆ ನಿರ್ಮಾಣ ಆಗ್ತಾ ಇದೆ? ಇದಕ್ಕೆ ನಾವು ಎಷ್ಟು ಕಾರಣರು, ಸರ್ಕಾರ ಎಷ್ಟು ಕಾರಣ ಇದೆ ಅಂತಕ್ಕಂಥದ್ದನ್ನು ನಾವು ಪರಿಶೀಲನೆ ಮಾಡಿ, ವಿಚಾರ ಮಾಡಿ, ಸರ್ಕಾರದ ಜೊತೆ ಮಾತಾಡಿ ಅವರಿಗೆ ಹೇಳಬೇಕು. ನಮ್ಮಲ್ಲಿ ಯಾಕೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಡ್ರಾಪ್ಔಟ್ ಆಗ್ತಾ ಇದೆ ಸರ್? ಇದಕ್ಕೇನು ಕಾರಣಗಳಿದೆ ಸರ್? ನೀವೆಲ್ಲ ವಿಚಾರ ಮಾಡಿದ್ದೀರಾ? ಮೀಟಿಂಗ್ ಮಾಡಿದ್ದೀರಾ? ಅದಕ್ಕೆ ಪರಿಹಾರ ಕ್ರಮಗಳು ಏನಿದೆ ಅದನ್ನು ಕೈಗೊಳ್ತಾ ಇದ್ದೀರಾ ಅಂತ ನಾವು ಅವರನ್ನು ಕೇಳಬೇಕು. ಇದು ನಮ್ಮ ಜವಾಬ್ದಾರಿ ಆಗುತ್ತೆ. ಒಂದು ರೀತಿಯಲ್ಲಿ ಸಾವಿತ್ರಿಬಾಯಿ ಫುಲೆ ಅವರ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡೋದಂದರೆ ಇದೂ ಕೂಡ ಹೌದು. ಫೋಟೋ ಇಡೋಣ, ಹೂವಿನ ಹಾರ ಹಾಕೋಣ, ಗೌರವ ಅರ್ಪಿಸೋಣ ಸಾವಿತ್ರಿಬಾಯಿ ಫುಲೆ ಅವರಿಗೆ, ಅದರಲ್ಲಿ ಏನೂ ತಪ್ಪಿಲ್ಲ. ಆದರೆ ಗೌರವ ಅರ್ಪಿಸಿ ಹೂವಿನ ಹಾರ ಹಾಕಿ ಒಂದು ಭಾಷಣ ಮಾಡಿಸಿ ನಮ್ಮ ಕರ್ತವ್ಯ ಮುಗಿಯಿತು, 1 ವರ್ಷದವರೆಗೆ ಹಂಗೆಯೇ ಸುಮ್ಮನೆ ನಿದ್ದೆ ಮಾಡೋಣ ಈ ವಿಚಾರದಲ್ಲಿ ಅಂದರೆ ತಪ್ಪಾಗುತ್ತೆ. ಪ್ಲೀಸ್, ಆಗಬಾರ್ದು, ತಪ್ಪು ಮಾಡಬಾರ್ದು. ಧನ್ಯವಾದ. ಜೈ ಭೀಮ್. ನಮೋ ಬುದ್ಧಾಯ.